ಸ್ಥಾನಕ್ಕೆ ಅವರು ಇರು ಅಂತಲ್ಲ, ಒಂದು ರಾಜ್ಯಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದು ಮಾಡೋರು ಆಗಬೇಕು. ಮತ್ತು ಬಿಟ್ಟಿ ಬಗ್ಗೆ ನಿಲ್ಲಿಸ್ಬೇಕು, ಜನಗಳು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಅಲ್ಲ ಅವ್ರ ಕಂಡು ಅವ್ರಿಗಾಗಲ್ಲ, ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ, ಅದರಿಂದ ಏನು ಆಗಲ್ಲ. ಜನಗಳು ಏನು ಮಾಡಬೇಕು ಅದು ಮಾಡಬೇಕು, ಮಾಡ್ತಾರೆ. ಟೈಮ್ ಬೇಕು ಇವಾಗ. ಇಲ್ಲ ಡೆವಲಪ್ಮೆಂಟು ಮುಖ್ಯವಾಗಿ ಕಿತ್ತಾಡೋದು ಮುಖ್ಯ ಅಲ್ಲ. ನಮ್ಮ ದೇಶ ಮತ್ತು ನಮ್ಮದು ರಾಜ್ಯ ಅನ್ನೋದು ಮುಖ್ಯವಾಗಿ ಜನಗಳಿಗೆ ಅನುಕೂಲ ಆಗೋದು ನೋಡಬೇಕು ಹೊರತು ಈ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಹೇಳೋದು ನಿಲ್ಲಿಸ್ಬಿಟ್ಟು ಪ್ರಗತಿಪರ ಮುಂದುವರಿಬೇಕು ಅಂತ ನಾನು ಹೇಳ್ತೀನಿ. ಯಾರು ಮಾಡೋರು ನಮ್ಗೆ ಗೊತ್ತಿಲ್ಲ. ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕೆ ಅವ್ರವ್ರು ಕಿತ್ತಾಡೋದ್ರಿಂದ ಮಕ್ಕಳು ಬಡವೈತೆ ಹೇಳ್ತಾರೆ, ತಂದೆ ತಾಯಿ ಜಗಳದಿಂದ ಮಗು ಬಡವೈತೆ ಅಂತ ಹಂಗಾಗ್ಬಿಡ್ತದೆ ಜನಗಳ ಪರಿಸ್ಥಿತಿ. ಆ ಥರ ಆಗಬಾರ್ದು. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅವರು. ಸರ್, ಇತ್ತೀಚೆಗೆ ನೀವು ನೋಡ್ತಿರ್ತೀರಾ, ಕುಮಾರಸ್ವಾಮಿ ಅವರು ಮತ್ತೆ ಸಿದ್ದರಾಮಯ್ಯನವರು ಹಗರಣಗಳ ಬಗ್ಗೆ ಜಗಳ ಆಡೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ಬೇರೆ ರಾಜಕೀಯ ವ್ಯಕ್ತಿಗಳು ಕೂಡ ಯಾರು ಡೆವಲಪ್ ಬಗ್ಗೆ ಯಾರು ಕೂಡ ಮಾತಾಡ್ತಿಲ್ಲ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್, ಇವಾಗ ಡೆವಲಪ್ಮೆಂಟ್ ಮಾಡಬೇಕು, ಮಾಡ್ತಾರೆ. ಇವ್ರದೇ ಒಳ ಜಗಳಗಳು, ಅವ್ರದ್ದೆಲ್ಲ ಹಳೆಯ ವಿಷಯಗಳು ಅವೆಲ್ಲ. ಅವ್ರ ಕಂಡು ಅವ್ರಿಗಾಗಲ್ಲ, ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ, ಅದರಿಂದ ಏನು ಆಗಲ್ಲ. ಜನಗಳು ಏನು ಮಾಡಬೇಕು ಅದು ಮಾಡಬೇಕು, ಮಾಡ್ತಾರೆ. ಟೈಮ್ ಬೇಕು ಇವಾಗ. ಬಟ್ ಏನ್ ಅನ್ಸುತ್ತೆ, ಈ ಹಿಂದೆ ಹಗರಣಗಳು ಜನಗಳಿಗೆ ಗೊತ್ತಾಗ್ತಿರ್ಲಿಲ್ಲ, ಇವಾಗ ಓಪನ್ ಆಗಿ ಜನಗಳಿಗೆ ಗೊತ್ತಾಗ್ತಿದೆ. ರಾಜಕೀಯ ವ್ಯಕ್ತಿಗಳೇ ಅವರೇ ಜನಗಳ ಮುಂದೆ ಹೇಳ್ಕೊಳ್ತಿದ್ದಾರೆ, ಅಂದ್ರೆ ನೀವು ಅಷ್ಟು ಮಾಡಿದ್ದೀರಾ, ನಾವು ಇಷ್ಟು ಮಾಡಿದೀವಿ ಅಂತ. ಏನ್ ಅನ್ಸುತ್ತೆ ಇದು ನೋಡಿದ್ರೆ? ಮೇಡಮ್, ಇದು ವಿಡಿಯೋದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಯಾರು ಮಾಡೋರು ನಮ್ಗೆ ಗೊತ್ತಿಲ್ಲ. ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಬಟ್ ಅವರೇನೋ ಹಗರಣಗಳನ್ನ ಮಾಡಿಕೊಂಡು ಅವರೇನೋ ಡೆವಲಪ್ ಆಗ್ತಿದ್ದಾರೆ. ಬಟ್ ಈ ನಮ್ಮ ರಾಜ್ಯಕ್ಕಾಗಿರೋ ಆಗ್ಬೇಕಾಗಿರೋ ಡೆವಲಪ್ಗಳು ಯಾವುದೂ ಆಗ್ತಿಲ್ವಲ್ಲ. ಇದೇ ತರ ಆದ್ರೆ ಯಾವ ತರ ಮುಂದೆ ರಾಜ್ಯ ನಮ್ದು ಬೆಳೆಯುತ್ತೆ ಅಂತ ಅನ್ಸುತ್ತೆ? ಮೇಡಮ್, ಇವಾಗ ಡೆವಲಪ್ಮೆಂಟು ಮಾಡ್ತಾರೆ, ಆಗುತ್ತೆ. ಗ್ಯಾರಂಟಿ ಯೋಜನೆಗೆ ಕೊಟ್ಟಿದ್ದಾರೆ, ಸ್ವಲ್ಪ ದುಡ್ಡೆಲ್ಲ ಅಲ್ಲಿ ಹೋಗ್ತಾ ಇದೆ. ಡೆವಲಪ್ಮೆಂಟ್ ಮಾಡ್ತಾರೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗ ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳು ಯೂಸ್ ಆಯ್ತು ಜನಗಳಿಗೆ ಅಂತ ಅನ್ಸ್ತಾ? ಯೂಸ್ ಆಗ್ತಿದೆ, ತುಂಬ ಜನ ಯೂಸ್ ಆಗ್ತಿದೆ, ಬಡವರಿಗೆಲ್ಲ ಯೂಸ್ ಆಗಿದೆ. ಬಟ್ ಏನಕ್ಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳಾಯ್ತು. ನೀವು ನೋಡ್ತಿರ್ಬೋದು, ಮೊನ್ನೆ ನೀರು ಬಿಲ್ ಕೂಡ ಜಾಸ್ತಿ ಆಯ್ತು, ಕರೆಂಟ್ ಬಿಲ್, ವಾಟರ್ ಬಿಲ್ಲು, ಪ್ರತಿಯೊಂದನ್ನು ಎಲ್ಲಾದ್ರೂ ಜಾಸ್ತಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇನ್ನು ಯಾವ ತರ ಆಗುತ್ತೆ ಅಂತ ಅನ್ಸುತ್ತೆ? ಮೇಡಮ್, ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಅದನ್ನ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಮಾಡ್ಬೇಕಾದ್ರೆ ಬೇಡವ ಅಂತ. ಜನರಿಗೆ ಹೊರೆ ಆಗದಿರೋ ಥರ ಏನೋ ಮಾಡ್ತಾರೆ ಮೇಡಮ್. ಜನರಿಗೆ ತೊಂದರೆ ಆಗದಿರೋ ಥರ ಮಾಡ್ತಾರೆ. ಇವಾಗ ಜನಗಳಿಗೆ ಹೊರೆನೇ ತಾನೇ ಆಗ್ತಿರೋದು. ಈ ಕಡೆ ಕೊಡ್ತಾ ಇದ್ದಾರೆ, ಈ ಕಡೆ ಎಲ್ಲದನ್ನು ಪ್ರೈಸ್ಗಳು ಜಾಸ್ತಿ ಮಾಡ್ತಾ ಇದಾರಲ್ವ ಮೇಡಮ್. ಇವಾಗ ಹೊರೆ ಆಗ್ತಾರೆ ಅಂದರೆ ಜನರಿಗೋಸ್ಕರ ಅದು ನಾವು ಮಾಡ್ತಾ ಇದ್ದೀವಿ. ಅದೊಂದು ಜನರ ಮೇಲೆ ಹಾಕ್ಬೇಕಲ್ಲ ಮೇಡಮ್, ಇನ್ನೇನು ಮಾಡೋಣ. ಸರ್, ನೀವು ನೋಡ್ತಿರ್ಬೋದು, ಇವಾಗ ಇದು ಮೂಢ ಹಗರಣದಿಂದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ JDS BJP ಪಕ್ಷದವರು ಹೋರಾಟ ಮಾಡಿದ್ರು. ಇಫ್ ಇನ್ ಕೇಸ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ ಪರಿಸ್ಥಿತಿ ಬಂದ್ರೆ ಅವ್ರ ಜಾಗಕ್ಕೆ ಬೇರೆ ಯಾರು ಬರ್ಬೋದು ಅಂತ ಅನ್ಸುತ್ತೆ? ಮೇಡಮ್, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಅವರು ಸಿದ್ದರಾಮಯ್ಯ ಅವರು ಇನ್ವಾಲ್ವ್ ಆಗಿಲ್ಲ. ಅದರಲ್ಲಿ ಯಾರು ಅಧಿಕಾರಿಗಳು ಮಾಡಿರೋ ತಪ್ಪುಗಳು ಅವ್ರು ಇನ್ವಾಲ್ವ್ ಆಗಿಲ್ಲ ಮೇಡಮ್. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಬಟ್ JDS BJP ಪಕ್ಷದವರು ಹೋರಾಟ ಮಾಡ್ತಿದಾರಲ್ವಾ? ವಿರೋಧ ಪಕ್ಷದವ್ರದ್ದು ಅವ್ರ ಕೆಲಸ ಮೇಡಮ್, ಅದು ಮಾಡಲೇಬೇಕು. ಅವ್ರ ಕೆಲಸ ಅಲ್ಲ ಮೇಡಮ್, ಅವ್ರದ್ದು ಏನೋ ಮಾಡ್ತಾನೆ ಇರಬೇಕು. ಅವ್ರು ಸುಮ್ಮನೆ ಇರಂಗಿಲ್ಲ. ಅವರು ಹಗರಣಗಳಿಂದ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷದವರು ಹೋರಾಟ ಮಾಡಿದ್ರು, ನಿಮ್ಗೂ ಗೊತ್ತು. ಏನೋ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗೋ ಪರಿಸ್ಥಿತಿ ಬಂದ್ರೆ ಆ ಸ್ಥಾನಕ್ಕೆ ಯಾರು ಬರಬೇಕು ಅಂತ ಅನ್ಸುತ್ತೆ? ಸ್ಥಾನಕ್ಕೆ ಅವರು ಇರು ಅಂತಲ್ಲ, ಒಂದು ರಾಜ್ಯಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದು ಮಾಡೋರು ಆಗಬೇಕು. ಮತ್ತು ಬಿಟ್ಟಿ ಬಗ್ಗೆ ನಿಲ್ಲಿಸ್ಬೇಕು, ಜನಗಳು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಇವಾಗ ಅವ್ರು ಬಿಟ್ಟಿ ಬಗ್ಗೆ ಕೊಡ್ತಾ ಜನಕ್ಕೆ ತಲೆ ಮೇಲೆ ಬೀಳ್ತದೆ. ಅವ್ರ ಮನೆಯಿಂದ ತಂದು ಯಾರಿಗೂ ಕೊಡೋಲ್ಲ. ಸರ್ಕಾರದಿಂದ ದುಡ್ಡು ಮನೆಯದು ಕೆರೆ ದುಡ್ಡು ಚೆಲೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಹಂಗೆ ಏನು ಇದು ಮಾಡ್ಬಾರ್ದು, ಕಷ್ಟಪಟ್ಟು ದುಡಿಬೇಕು. ಎಲ್ಲರೂ ಒಂದು ಅನುಕೂಲ ಆಗಿ ಮಾಡಬೇಕು, ಸಮಾನತೆಯನ್ನು ನೋಡ್ಬೇಕು ಅಷ್ಟೇ, ಇನ್ನೇನಿಲ್ಲ ನಾನು ಹೇಳೋದು. ಇವಾಗ ನೋಡ್ತಿದ್ದೀರಾ ನೀವು, ರಾಜಕೀಯ ವ್ಯಕ್ತಿಗಳು ಹಗರಣಗಳ ಬಗ್ಗೆ ಮಾತಾಡೋದ ಬಿಟ್ರೆ ಡೆವಲಪ್ ಬಗ್ಗೆ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಮಾತಾಡ್ತಿಲ್ಲ. ಏನ್ ಅನ್ಸುತ್ತೆ? ಇಲ್ಲ ಡೆವಲಪ್ಮೆಂಟು ಮುಖ್ಯವಾಗಿ ಕಿತ್ತಾಡೋದು ಮುಖ್ಯ ಅಲ್ಲ. ನಮ್ಮ ದೇಶ ಮತ್ತು ನಮ್ಮದು ರಾಜ್ಯ ಅನ್ನೋದು ಮುಖ್ಯವಾಗಿ ಜನಗಳಿಗೆ ಅನುಕೂಲ ಆಗೋದು ನೋಡಬೇಕು ಹೊರತು ಈ ಅವ್ರ ಮೇಲೆ ಇವ್ರು ಹೇಳೋದು ನಿಲ್ಲಿಸ್ಬಿಟ್ಟು ಪ್ರಗತಿಪರ ಮುಂದುವರಿಬೇಕು ಅಂತ ನಾನು ಹೇಳ್ತೀನಿ. ಸರ್, ಏನ್ ಅನ್ಸುತ್ತೆ ಅಂದ್ರೆ, ಒಂದಷ್ಟು ಭಾಗ್ಯಗಳನ್ನ ಕೊಟ್ಟರು, ಇವಾಗ ಪ್ರತಿಯೊಂದೂ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ. ಈ ರಾಜಕೀಯ ವ್ಯಕ್ತಿಗಳು ನೋಡಿದ್ರೆ ಬರೀ ಹಗರಣಗಳ ಬಗ್ಗೆ ಹೋರಾಟ ಮಾಡೋದು, ಅದ್ರ ಬಗ್ಗೆ ಮಾತಾಡಿದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾರೆ. ಯಾವ ತರ ಇದೆ ರಾಜಕೀಯ, ಎಲ್ಲಿಗೆ ತಲುಪುತ್ತೆ ಅಂತ ಅನ್ಸುತ್ತೆ? ಹಿಂಗಾಗಿ ಏನಾಗ್ಬಿಡುತ್ತಂದ್ರೆ, ಇವಾಗ ಒಂದು ಉದಾಹರಣೆ, ಒಂದು ಆ ಹಗರಣ ಈ ಹಗರಣ ಅಂತ ಮಾಡಿ ಜನಗಳಿಗೆ ಯಾವ ಕೆಲಸಗಳು ಆಗಲ್ಲ. ಇವಾಗ ಉದಾಹರಣೆ ಹೋಗ್ತೀವಿ, ಇವತ್ತು ಬಂದಿದ್ದಾರೆ ಅಂತ ಹೇಳ್ತಾರೆ, ಪಾಪ ಅವ್ನು ಎಲ್ಲಿ ಹೋಗ್ಬೇಕು, ಅವ್ನ ಕೆಲಸ ಬಿಟ್ಟು ರಜಾ ಕೆಲಸಕ್ಕೆ ಹೋಗಿರ್ತಾನೆ, ಅವ್ನ ಕೆಲಸಗಳು ಕಾರ್ಯಗಳು ಆಗಲ್ಲ. ಈಗ ಅವರು ಅರ್ಥ ಮಾಡ್ಕೋಬೇಕು, ಜನಗಳ ಕಷ್ಟನ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡ್ರೆ, ಯಾಕೆ ಅವ್ರವ್ರು ಕಿತ್ತಾಡೋದ್ರಿಂದ ಮಕ್ಕಳು ಬಡವೈತೆ ಹೇಳ್ತಾರೆ, ತಂದೆ ತಾಯಿ ಜಗಳದಿಂದ ಮಗು ಬಡವೈತೆ ಅಂತ ಹಂಗಾಗ್ಬಿಡ್ತದೆ ಜನಗಳ ಪರಿಸ್ಥಿತಿ. ಆ ಥರ ಆಗಬಾರ್ದು. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅವರು. ಬೀಟ್ ಪ್ಲಸ್ ಕರ್ನಾಟಕ.